ಕುಂಕುಮ ಇಟ್ಟರೆ ಫ್ಯಾಷನ್ ಹಾಳಾಗತ್ತೆ, ಬ್ಯೂಟಿ ಹಾಳಾಗತ್ತೆ ಅಂತ ಎಷ್ಟೋ ಜನ ಇವಾಗಿನವ್ರು ಕುಂಕುಮನೇ ಇಡೋದಿಲ್ಲ. ಆದರೆ ಕುಂಕುಮನ ಯಾಕೆ ಇಡಬೇಕು ಅಂತ ಹೇಳ್ತೀನಿ, ಈ ವಿಡಿಯೋ ನೋಡಿ. ಹಣೆಗೆ ಕುಂಕುಮ ಇಡೋದು ಇದು ಕೇವಲ ಸಂಪ್ರದಾಯಕ್ಕಲ್ಲ, ಇದರ ಹಿಂದೆ ನಿಮ್ಮ ಎನರ್ಜಿಯನ್ನು ಕಂಟ್ರೋಲ್ ಮಾಡೋ ದೊಡ್ಡ ಸೈನ್ಸ್ ಅಡಗಿದೆ. ಯೋಗಶಾಸ್ತ್ರ ಮತ್ತು ಆಯುರ್ವೇದದ ಪ್ರಕಾರ ನಮ್ಮ ಎರಡು ಹುಬ್ಬುಗಳ ಮಧ್ಯದ ಜಾಗವನ್ನು ಆಜ್ಞಾಚಕ್ರ ಅಂತ ಕರೆಯುತ್ತಾರೆ. ಇದು ನಮ್ಮ ಜ್ಞಾನೇಂದ್ರಿಯಗಳ ಮತ್ತು ಪ್ರಮುಖ ನರಗಳ ಕೇಂದ್ರ ಬಿಂದು. ನಾವು ಕುಂಕುಮ ಅಥವಾ ತಿಲಕ ಇಡುವಾಗ ಆ ಜಾಗದಲ್ಲಿ ಸಣ್ಣದೊಂದು ಒತ್ತಡ ಬೀಳುತ್ತದೆ. ಹೀಗೆ ಒತ್ತಡ ಬಿದ್ದಾಗ ಆ ನರಗಳು ಉತ್ತೇಜನಗೊಂಡು ನಮ್ಮ ಏಕಾಗ್ರತೆ, ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಶಾಂತತೆಯನ್ನು ಹೆಚ್ಚಿಸುತ್ತವೆ. ಅಷ್ಟೇ ಅಲ್ಲ, ನಮ್ಮ ದೇಹದ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಆಜ್ಞಾಚಕ್ರದ ಮೂಲಕ ಹೊರಹೋಗದಂತೆ ತಡೆದು ದೇಹದಲ್ಲಿ ಎನರ್ಜಿಯನ್ನು ಹಿಡಿದಿಟ್ಟುಕೊಳ್ಳಲು ಈ ತಿಲಕ ಒಂದು ಲಾಕ್ ತರ ಕೆಲಸ ಮಾಡುತ್ತದೆ. ನೈಸರ್ಗಿಕವಾದ ಅರಿಶಿಣ, ಕುಂಕುಮ, ಶ್ರೀಗಂಧ ಅಥವಾ ಭಸ್ಮವನ್ನು ಇಟ್ಟುಕೊಂಡಾಗ ಮಾತ್ರ ಅದರ ಸಂಪೂರ್ಣ ವೈಜ್ಞಾನಿಕ ಲಾಭ ನಿಮಗೆ ಸಿಗುತ್ತದೆ. ಮುಂದಿನ ಬಾರಿ ಹಣೆಗೆ ತಿಲಕ ಇಡುವಾಗ ಹೆಮ್ಮೆಯಿಂದ ಇಟ್ಟುಕೊಳ್ಳಿ. ನಮ್ಮ ಸನಾತನ ಧರ್ಮದ ಈ ಅದ್ಭುತ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲು ಈಗಲೇ ಶೇರ್ ಮಾಡಿ. ಹಾಗೆ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.